ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋರೆಕಾಯಿ ಚಟ್ನಿನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡಿದ್ದೀನಿ. ಅದಕ್ಕೆ ಮೊದಲು ಸೋರೆಕಾಯಿನ ಈ ರೀತಿ ಸಣ್ಣದಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ ಒಂದು ಅರ್ಧದಷ್ಟು ಈ ರೀತಿ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮೀಡಿಯಮ್ ಸೈಜ್ ಇರುವಂಥ ಒಂದು ಈರುಳ್ಳಿ, ಅದಾದಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಸ್ವಲ್ಪ ಕೊತ್ತಂಬರಿ. ಮೊದಲಿಗೆ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ರೀತಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಇವಾಗ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ ನಾವು 1 ಸ್ಪೂನಷ್ಟು ಎಲೆ ಕಡಲೆಬೇಳೆನ ಹಾಕ್ಕೊಳತ್ತೀನಿ. ಅದಾದಮೇಲೆ 1-2 ಸ್ಪೂನಷ್ಟು ಶೇಂಗಾ ಹಾಕ್ಕೊಳತ್ತೀನಿ. ಈಗ ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ಕೆಂಪು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ಈ ರೀತಿ ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ 1 ಸ್ಪೂನಷ್ಟು ನಾವಿಲ್ಲಿ ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಈ ರೀತಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕರಿಬೇವು ಒಳಗಿಂದ ಹಸಿ ವಾಸನೆ ಏನಿರ್ತೈತಿ ಅದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ 8ರಿಂದ 10 ಎಸಳಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಈ ರೀತಿ ಬೆಳ್ಳುಳ್ಳಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ಮ್ಯಾಗ ಇವಾಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಸೋರೆಕಾಯಿನ ಹಾಕಿ ಸ್ವಲ್ಪ ಇದನ್ನು ಎಣ್ಣೆ ಒಳಗೆ ಸೋರೆಕಾಯಿನ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಉಪ್ಪು ಸ್ವಲ್ಪ ಬೇಯೋದಕ್ಕೆ ಅಂಥೇಳಿ ಹಾಕಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಇದನ್ನು ಸಿಮ್ ಒಳಗನ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಪೂರ್ತಿ ಸೋರೆಕಾಯಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾ ಇಲ್ಲಿ ಮುಂಚೆನ ಜೀರಿಗೆನ ಹಾಕ್ಕೊಂಡಿರಲಿಲ್ಲ, ಸೊ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇವಾಗ ಇದನ್ನು ನಾನು ಇಲ್ಲಿ ಫ್ರೈ ಮಾಡ್ಕೊಳತ್ತೀನಿ. ಈ ರೀತಿ ಸ್ವಲ್ಪ ಸೋರೆಕಾಯಿ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಟೊಮ್ಯಾಟೋನ ಸೇರಿಸ್ಕೊಳತ್ತೀನಿ. ಟೊಮ್ಯಾಟೊ ಸೇರಿಸಿ ಟೊಮ್ಯಾಟೊ ಪೂರ್ತಿ ಮೆತ್ತಗಾಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಕಂಪ್ಲೀಟಾಗಿ ನಾವು ಕೂಲ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ಇದು ಕಂಪ್ಲೀಟಾಗಿ ಒಂದು ಸತಿ ಕೂಲ್ ಆದ್ಮೇಲೆ ಇವಾಗ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇವಾಗ ಅದಕ್ಕೆ ನಾನು ಇಲ್ಲಿ 1 ಬಟ್ಟಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳತ್ತೀನಿ. ಅದಾದಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ನಾನು ಇಲ್ಲಿ ಬೆಲ್ಲನ ಹಾಕ್ಕೊಳತ್ತೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟು, ನಾವು ಹುಣಸೆ ಹಣ್ಣು ಹಾಕೋದ್ರಿಂದ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚಲೋ ಬರ್ತೈತಿ. ಸೊ ಇದಕ್ಕೆ ನಾನು ಇಲ್ಲಿ ಒಂಚೂರು ಉಪ್ಪು ಹಾಕ್ಕೊಳತ್ತೀನಿ. ಈಗ ಇದನ್ನೆಲ್ಲ ಹಾಕಿ ನಾವು ಇದನ್ನು ಹಂಗನ ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕು. ನೀವು ಇದನ್ನು ರುಬ್ಕೊಳ್ಳುವಾಗ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿನೂ ರುಬ್ಕೋಬೋದು, ನಿಮ್ಗೆ ಭಾಳ ತೆಳುವಾಗಿ ಬೇಕಾಗಿತ್ತು ಅಂತಂದ್ರೆ. ಇಲ್ಲಾಂದರೆ ಈ ರೀತಿ ನೀವು ಗಟ್ಟಿಯಾಗಿ ಮಾಡ್ಕೊಳ್ತಿತ್ತು ಅಂದ್ರೆ ಹಂಗನ ರುಬ್ಕೋಬೋದು. ಈ ರೀತಿ ಇದನ್ನು ರುಬ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿವಿ. ಈಗ ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಕರಿಬೇವು, ಇದಕ್ಕೆ 1 ಚಿಟಿಕೆಯಷ್ಟು ನಾನು ಇಲ್ಲಿ ಅರಿಶಿನ ಹಾಕಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಈ ರೀತಿ ಚಟ್ನಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಅಕಸ್ಮಾತ್ ನೀವು ನೀರು ಹಾಕಿದ್ರಿ ಅಂದರೆ ಇದನ್ನು ಸ್ವಲ್ಪ ನಾವು ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಇದು ಚಟ್ನಿ ರೆಡಿ ಆಯಿತು. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ. ದೋಸೆಗಾದರೂ ರುಚಿಯಾಗಿರ್ತೈತಿ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.